ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಫ್ರಾಗ್ಸ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಅದರಲ್ಲಿ ಮೊದಲನೇದು ಫ್ರಾಗ್. ಅದಾದ ನಂತರ ಕಾಕ್ರೋಚ್ ಬರುತ್ತೆ. ಓಕೆ, ಅದಾದ ನಂತರ ಕಾಕ್ರೋಚ್, ದೆನ್ ಮೊದಲನೇದಾಗಿ ಇವಾಗ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಇದರಲ್ಲಿ ಫ್ರಾಗ್ ಬಗ್ಗೆ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಿಮ್ಗೆ ಯಾರೆಲ್ಲ ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ನೋಡ್ಕೊಂಡ್ ಬಂದಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಪೈಲಮ್ ಕಾರ್ಡೇಟಾ, ಸಬ್ ಪೈಲಮ್ ಜ್ಞಾಥೋಸ್ಟೊಮ್ಯಾಟೋ ಅಂಡ್ ಇದ್ರದ್ದು ಸೂಪರ್ ಕ್ಲಾಸ್ ಬಂದು ಟೆಟ್ರಾಪೋಡಾ, ಕ್ಲಾಸ್ ಬಂದು ಆಂಫಿಬಿಯಾ ಅಂಡ್ ಆರ್ಡರ್ ಅನ್ಯೂರಾ, ಜೀನಸ್ ರಾನಾ, ಸ್ಪೀಶಿಸ್ ಟೈಗ್ರಿನಾ. ರಾನಾ ಟೈಗ್ರಿನಾ ಅನ್ನುವಂಥದ್ದು ಸೈಂಟಿಫಿಕ್ ನೇಮ್ ಆಫ್ ಫ್ರಾಗ್. ಇದು ಒಂದು ಕೋಲ್ಡ್ ಬ್ಲಡೆಡ್ ಮೀನ್ಸ್ ಪಾಯ್ಕಿಲೋಥರ್ಮ್ಸ್ ಅಂತ ಹೇಳ್ತೀವಿ. ದೇ ಡು ನಾಟ್ ಹ್ಯಾವ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್, ಅದನ್ನ ನಾವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳ್ತೀವಿ. ದೇರ್ ಬಾಡಿ ಟೆಂಪರೇಚರ್ ವೇರೀಸ್ ವಿತ್ ಟೆಂಪರೇಚರ್ ಆಫ್ ದಿ ಎನ್ವಿರಾನ್ಮೆಂಟ್. ಓಕೆ, ಇನ್ನು ಕಾಮೋಫ್ಲೇಜ್ ಅಂತ ಹೇಳಿದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಾಮೋಫ್ಲೇಜ್ ಅಂತ ಹೇಳಿದ್ರೆ ದೇ ಹ್ಯಾವ್ ದ ಎಬಿಲಿಟಿ ಟು ಚೇಂಜ್ ದ ಕಲರ್ ಟು ಹೈಡ್ ದೆಮ್ ಫ್ರಮ್ ದೇರ್ ಎನಿಮೀಸ್. ಅಂದ್ರೆ ಶತ್ರುಗಳಿಂದ ತಮ್ಮನ್ನ ಅಡಗಿಸಿಕೊಳ್ಳೋಕೆ ಅಥವಾ ತಪ್ಪಿಸ್ಕೊಳ್ಳೋಕೆ ತಮ್ಮ ಕಲರ್ ಅನ್ನ ಚೇಂಜ್ ಮಾಡ್ತವೆ ಇವು. ಓಕೆ, ಚೇಂಜ್ ಮಾಡುವಂತ ಸಾಮರ್ಥ್ಯ ಕೂಡ ಇದಕ್ಕಿರುತ್ತೆ. ಅದನ್ನ ನಾವು ಕಾಮೋಫ್ಲೇಜ್ ಅಂತ ಹೇಳಿ ಕರೀತಾರೆ. ದೇ ಶೋ ಸಮ್ಮರ್ ಸ್ಲೀಪ್ ಅಂದ್ರೇನು, ಈಸ್ಟಿವೇಶನ್, and winter sleep, hibernation, protect them from extreme heat and cold respectively. Okay, and habitat ಬಂದು amphibian, both in water and land they live. ಇನ್ನು ಮಾರ್ಫಾಲಜಿ ನೋಡೋದಾದ್ರೆ ಸ್ಕಿನ್ ಬಂದು ಸ್ಕಿನ್ ಯಾವಾಗ್ಲೂ ಮಾಯ್ಸ್ಟ್ ಇರುತ್ತೆ, ಸ್ಮೂತ್ ಇರುತ್ತೆ, ಸ್ಲಿಪ್ಪರಿ ಇರುತ್ತೆ. ಡ್ಯೂ ಟು ದ ಪ್ರೆಸೆಂಟ್ ಆಫ್ ಮ್ಯೂಕಸ್ ಅದು ಸ್ಲಿಪ್ಪರಿ ಇರುತ್ತೆ. ಫ್ರಾಕ್ಸ್ ಅಬ್ಸಾರ್ಬ್ ಇಟ್ ಥ್ರೂ ದ ಸ್ಕಿನ್, ದಸ್ ನೆವರ್ ಡ್ರಿಂಕ್ ವಾಟರ್. ಫ್ರಾಕ್ಸ್ ಸ್ಕಿನ್ ಮೂಲಕ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅವು ವಾಟರ್ನ ಯಾವತ್ತು ಅಂದ್ರೆ ನೀರನ್ನ ಕುಡಿಯೋದಿಲ್ಲ. ಬಾಡಿ ಆಫ್ ಎ ಫ್ರಾಗ್ ಇಸ್ ಡಿವೈಸಬಲ್ ಇಂಟು ಹೆಡ್ ಅಂಡ್ ಟ್ರಂಕ್. ಹೆಡ್ ಅಂತ ಹೇಳಿದ್ರೆ ಇಟ್ ಇಸ್ ಟ್ರಯಾಂಗುಲರ್ ಇನ್ ಶೇಪ್. ಮೌತ್ ಏನಿದೆ ಇಟ್ ಹ್ಯಾಸ್ ಅಪ್ಪರ್ ಅಂಡ್ ಲೋವರ್ ಜಾಸ್. ಇನ್ನು ನಾಸ್ಟ್ರಿಲ್ಸ್ ಬಂದು ಎ ಪೇರ್ ಆಫ್ ಸ್ಮಾಲ್ ಓಪನಿಂಗ್ಸ್ ಆನ್ ದ ಆಂಟೀರಿಯರ್ ಟಿಪ್ ಆಫ್ ದಿ ಸ್ನೌಟ್. ಐಸ್ ಆರ್ ಬಲ್ಜ್ಡ್ ಆಗಿರುತ್ತೆ, ಕವರ್ಡ್ ಬೈ ನಿಕ್ಟಿಟೇಟಿಂಗ್ ಮೆಂಬ್ರೇನ್ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನಿಕ್ಟಿಟೇಟಿಂಗ್ ಮೆಂಬ್ರೇನ್. ಇನ್ನು ಟಿಂಪ್ಯಾನಮ್, ಇಟ್ ಇಸ್ ಹಿಯರಿಂಗ್ ಆರ್ಗನ್ಸ್ ಪ್ರೆಸೆಂಟ್ ಆನ್ ಐದರ್ ಸೈಡ್ ಆಫ್ ಐಸ್. ಪಿನ್ನ ಅಬ್ಸೆಂಟ್ ಇರುತ್ತೆ. ಓಕೆ, ಇನ್ನು 4 limbs 4 digits ಅನ್ನ ಒಳಗೊಂಡಿರುತ್ತೆ. ಹ್ಯಾಂಡ್ ಲಿಮ್ಸ್ 5 digits ಅನ್ನ ಒಳಗೊಂಡಿರುತ್ತೆ. ದೇ ಹೆಲ್ಪ್ ಇನ್ ಸ್ವಿಮ್ಮಿಂಗ್, ವಾಕಿಂಗ್, ಲೀಪಿಂಗ್ ಅಂಡ್ ಬಾರೋಯಿಂಗ್. ಹ್ಯಾಂಡ್ ಲಿಮ್ಸ್ ಆರ್ ಲಾರ್ಜರ್ ಮಸ್ಕ್ಯುಲರ್ ದ್ಯಾನ್ 4 limbs. In male copulatory pad is present on the first digit of the 4 limbs. Innu feet have webbed digits that help in swimming. Innu frogs ಏನಿರುತ್ತೆ that exhibit sexual dimorphism ಅನ್ನ ಒಳಗೊಂಡಿರುತ್ತೆ. ಯಾವುದು frogs. Males ಏನಿರುತ್ತೆ that are usually smaller and darker in color than the female. Okay, females ಏನಿರುತ್ತೆ ಮೇಲ್ಸ್ ಬಂದು ತುಂಬಾ ಚಿಕ್ಕದಿರುತ್ತೆ ಮತ್ತೆ ಕಲರ್ ಅಲ್ಲಿ ತುಂಬಾ ಡಾರ್ಕ್ ಆಗಿರುತ್ತೆ ಫೀಮೇಲ್ ಗೆ ಕಂಪೇರ್ ಮಾಡಿದ್ರೆ. ಆಮೇಲೆ ದೇ ಹ್ಯಾವ್ ವೋಕಲ್ ಸ್ಯಾಕ್ಸ್. ಸೊ ಇದ್ರದ್ದು ಅನಾಟಮಿ ನೋಡ್ತಾ ಹೋದ್ರೆ ಬಾಡಿ ಕ್ಯಾವಿಟಿ ಏನಿರುತ್ತೆ ಅದು ಅಕೊಮೊಡೇಟ್ ಆಗಿರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಬಂದು ಅಲಿಮೆಂಟರಿ ಕ್ಯಾನೆಲ್ ಇರುತ್ತೆ, ಆಮೇಲೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅನ್ನ ಒಳಗೊಂಡಿರುತ್ತೆ. ಅಲಿಮೆಂಟರಿ ಕ್ಯಾನೆಲ್ ಏನಿದೆ ಅದು ಕಾರ್ನಿವೋರ್, ದೇರ್ಫೋರ್ ದೇ ಹ್ಯಾವ್ ಶಾರ್ಟ್ ಅಲಿಮೆಂಟರಿ ಕ್ಯಾನೆಲ್. ಮೌತ್ ಏನಿರುತ್ತೆ ದಟ್ ಓಪನ್ಸ್ ಇಂಟು ಬಕಲ್ ಕ್ಯಾವಿಟಿ ದಟ್ ಲೀಡ್ಸ್ ಟು ದ ಈಸೋಫ್ಯಾಗಸ್ ಥ್ರೂ ಫ್ಯಾರಿಂಗ್ಸ್. Food is captured by the bilobed tongue. ಆಮೇಲೆ ಈಸೋಫೇಗಸ್ ಬಂದು a short tube which opens into the stomach. Stomach continues in the intestine, rectum and finally opens outside the cloaca. ಇನ್ನು stomach has gastric glands ಅನ್ನು ಒಳಗೊಂಡಿರುತ್ತೆ that secretes digestive juice ಮತ್ತೆ hydrochloric acid. ಇನ್ನು ಲಿವರ್ ಬೈಲ್ ಅನ್ನ ಸೆಕ್ರೇಟ್ ಮಾಡುತ್ತೆ that is stored in the gall bladder. ಆಮೇಲೆ pancreas it secretes pancreatic juice. ಇನ್ನು ಡೈಜೆಷನ್ ಆಫ್ ಫುಡ್ ಬಗ್ಗೆ ನೋಡ್ತಾ ಹೋದ್ರೆ HCl ಮತ್ತೆ ಗ್ಯಾಸ್ಟ್ರಿಕ್ ಜ್ಯೂಸ್ ಏನಿರುತ್ತೆ ದಟ್ ಡೈಜೆಸ್ಟ್ ಫುಡ್ ಇನ್ ಸ್ಟೊಮಕ್. ಇನ್ನು ಸ್ಮಾಲ್ ಇಂಟೆಸ್ಟೈನ್ ಗೆ ಬಂದಾಗ ಡ್ಯೂಯೋಡೆನಮ್ ಬೈಲ್ ಗಾಲ್ ಬ್ಲಾಡರ್ ಇಂದ ಬೈಲ್ ಅನ್ನ ರಿಸೀವ್ ಮಾಡುತ್ತೆ. ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ ಏನಿರುತ್ತೆ ಪ್ಯಾಂಕ್ರಿಯಾಸ್ ಇಂದ ಥ್ರೂ ಕಾಮನ್ ಬೈಲ್ ಡಕ್ಟ್ ಅಲ್ಲಿ ರಿಸೀವ್ ಮಾಡ್ಕೊಳ್ತಾ ಹೋಗುತ್ತೆ. ಇನ್ನು ಬೈಲ್ ಏನಿರುತ್ತೆ ದಟ್ ಎಮೆಲ್ಸಿಫೈಸ್ ಫ್ಯಾಟ್ ಜೊತೆಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ ದಟ್ ಡೈಜೆಸ್ಟ್ ಅಂದ್ರೆ ಬೈಲು ದಟ್ ಎಮೆಲ್ಸಿಫೈಸ್ ಫ್ಯಾಟ್ ಮತ್ತೆ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ ಏನಿರುತ್ತೆ ದಟ್ ಡೈಜೆಸ್ಟ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಪ್ರೋಟೀನ್ಸ್. ಇನ್ನು ಡೈಜೆಸ್ಟೆಡ್ ಫುಡ್ ಏನಿರುತ್ತೆ ದಟ್ ಇಸ್ ಅಬ್ಸರ್ವ್ಡ್ ಬೈ ನ್ಯೂಮರಸ್ ವಿಲ್ಲಾ ಅಂಡ್ ಮೈಕ್ರೋವಿಲ್ಲಾ ಇನ್ ಇಂಟೆಸ್ಟೈನ್. ಆಮೇಲೆ ಅನ್ಡೈಜೆಸ್ಟೆಡ್ ಸಾಲಿಡ್ ವೇಸ್ಟ್ ಏನಿರುತ್ತೆ ದಟ್ ಮೂವ್ಸ್ ಇನ್ ಟು ದ ರೆಕ್ಟಮ್ ಅಂಡ್ ಪಾಸ್ ಔಟ್ ಥ್ರೂ ದ ಕ್ಲೋಯೇಕಾ. ಇನ್ನು ರೆಸ್ಪಿರೇಷನ್ ಬಗ್ಗೆ ನೋಡ್ತಾ ಹೋದ್ರೆ ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಅಂದ್ರೆ ವಾಟರ್ ಸ್ಕಿನ್ ಆಕ್ಟ್ಸ್ ಆಸ್ ಅಂದ್ರೆ ವಾಟರ್ ಅಲ್ಲಿ ಸ್ಕಿನ್ ಆಕ್ಟ್ಸ್ ಆಸ್ ಅಕ್ವಾಟಿಕ್ ರೆಸ್ಪಿರೇಟರಿ ಆರ್ಗನ್ ಅಂತ ಹೇಳ್ತೀವಿ. ಅದನ್ನ ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ
Dissolved oxygen in the water is exchanged through skin by diffusion. ಇನ್ನು ಪಲ್ಮನರಿ ರೆಸ್ಪಿರೇಷನ್ ಅಂತ ಹೇಳಿದ್ರೆ ದಟ್ ಇಸ್ ಥ್ರೂ ಲಂಗ್ಸ್ ಇದ್ರೆ ಅದನ್ನ ಪಲ್ಮನರಿ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಇನ್ನು ಡ್ಯೂರಿಂಗ್ ಈಸ್ಟಿವೇಶನ್ ಅಂಡ್ ಹೈಬರ್ನೇಷನ್ ಗ್ಯಾಸಿಯಸ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಥ್ರೂ ಸ್ಕಿನ್. ಇನ್ನು ಪೇರ್ ಆಫ್ ಲಂಗ್ಸ್ ಏನಿರುತ್ತೆ ದಟ್ ಇಸ್ ಥೊರಾಸಿಕ್ ರೀಜನ್, ಓಕೆ, ಮೀನ್ಸ್ ಅಪ್ಪರ್ ಪಾರ್ಟ್ ಆಫ್ ದಿ ಟ್ರಂಕ್. ಇನ್ನು ವಾಸ್ಕ್ಯುಲರ್ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋದ್ರೆ ಇಟ್ ಇಸ್ ವೆಲ್ ಡೆವಲಪ್ಡ್ ಅಂಡ್ ಕ್ಲೋಸ್ಡ್ ಟೈಪ್ ಆಗಿರುತ್ತೆ. ಫ್ರಾಗ್ಸ್ ಆಲ್ಸೋ ಹ್ಯಾವ್ ಅ ಲಿಂಫ್ಯಾಟಿಕ್ ಸಿಸ್ಟಮ್. ಲಿಂಫ್ಯಾಟಿಕ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಲಿಂಫ್ ಚಾನಲ್ಸ್ ಅಂಡ್ ಲಿಂಫ್ ನೋಡ್ಸ್. ಬಾಡಿ ವಾಸ್ಕ್ಯುಲರ್ ಸಿಸ್ಟಮ್ ಇನ್ವಾಲ್ವ್ಸ್ ಹಾರ್ಟ್, ಬ್ಲಡ್ ವೆಸಲ್ಸ್ ಮತ್ತೆ ಬ್ಲಡ್ ಅನ್ನ ಒಳಗೊಂಡಿರುತ್ತೆ. ಹಾರ್ಟ್ 3 ಚೇಂಬರ್ಡ್ ಆಗಿರುತ್ತೆ, 2 atria and 1 ventricle. Heart is covered by a membrane called pericardium. A triangular structure called sinus venosus joins the right atrium. ಅದರ ನಂತರ it receives blood through the major veins called vena cava ಅಂತ ಹೇಳ್ತೀವಿ. Ventricle opens into sac-like conus arteriosus on the ventral side of the heart. ಇನ್ನು the blood from the heart is carried to all parts of the body by the arteries, that is arterial system ಅಂತ ಹೇಳ್ತೀವಿ. Veins collect blood from the different parts of the body to the heart and form the venous system ಅಂತ ಹೇಳ್ತೀವಿ. ಇನ್ನು ಸ್ಪೆಷಲ್ ವೇನಸ್ ಏನಿರುತ್ತೆ that connection between liver and intestine as well as the kidney. ಇನ್ನು lower parts of the body are present in frog ಅಂತ ಹೇಳ್ತೀವಿ. The former is hepatic portal system and the latter is renal portal system ಅಂತ ಹೇಳ್ತೀವಿ. ಬ್ಲಡ್ ಗೆ ಬಂದಾಗ it is composed of plasma cells, that is RBC, WBC, platelets ಅನ್ನ ಒಳಗೊಂಡಿರುತ್ತೆ. RBC ನ್ಯೂಕ್ಲಿಯೇಟೆಡ್ ಆಗಿರುತ್ತೆ and contain hemoglobin. ಇನ್ನು ರೋಲ್ ಆಫ್ ಬ್ಲಡ್ ಬಂದ್ಬಿಟ್ಟು ಅದು ನ್ಯೂಟ್ರಿಯೆಂಟ್ಸ್ ನ ಕ್ಯಾರಿ ಮಾಡುತ್ತೆ, ಗ್ಯಾಸಸ್ ಅನ್ನ ಕ್ಯಾರಿ ಮಾಡುತ್ತೆ, ವಾಟರ್ ಅನ್ನ ಕ್ಯಾರಿ ಮಾಡುತ್ತೆ to the respective sites during the circulation. ಇನ್ನು ಎಕ್ಸ್ಕ್ರೀಟರಿ ಸಿಸ್ಟಮ್ ಬಗ್ಗೆ ಬಂದಾಗ ಫ್ರಾಗ್ ಏನಿದೆ ಅದು ಯೂರಿಯೋಟೆಲಿಕ್ ಅನಿಮಲ್ ಅಂತ ಹೇಳ್ತೀವಿ. ಅದು ಪೇರ್ ಆಫ್ ಕಿಡ್ನೀಸ್, ಯುರೇಟರ್ಸ್, ಕ್ಲೋಯೆಕಾ, ಯುರಿನರಿ ಬ್ಲೇಡರ್ ಅನ್ನ ಒಳಗೊಂಡಿರುತ್ತೆ. ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ಸ್ ಅಂದ್ರೆ ಯೂರಿನಿಫೆರಸ್ ಟ್ಯೂಬಲ್ಸ್ ಅಥವಾ ನೆಫ್ರಾನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಒಳಗೊಂಡಿರುತ್ತೆ ಫ್ರಾಗ್ ಅಲ್ಲಿರುವಂತಹ ಕಿಡ್ನಿ. ಇನ್ ಮೇಲ್ ದ ಯುರೇಟರ್ಸ್ ಆಕ್ಟ್ ಆಸ್ ಯುರೈನೋಜೆನಿಟಲ್ ಡಕ್ಟ್ ವಿಚ್ ಓಪನ್ಸ್ ಇಂಟು ಕ್ಲೋಯೆಕಾ. ಯಾವ್ದ್ರಲ್ಲಿ? ಮೇಲ್ ಫ್ರಾಗ್ ಅಲ್ಲಿ. ಇನ್ನು ಫಿಮೇಲ್ frog ಅಲ್ಲಿ ureters and oviduct open separately in the cloaca. The system for control and coordination is highly evolved in the frog. It includes both neural system and endocrine glands. ಇನ್ನು chemical coordination is carried out by hormones which are secreted by endocrine glands ಅಂತ ಹೇಳ್ತೀವಿ. That is endocrine glands ಬಂದು pituitary gland, thyroid gland, parathyroid gland, thymus, pineal body, ಆಮೇಲೆ pancreatic islets, ಆಮೇಲೆ adrenals and gonads ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ endocrine glands. ಇನ್ನು ನರ್ವಸ್ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋದ್ರೆ ಇದು CNS, ಆಮೇಲೆ ಕ್ರೇನಿಯಲ್ ಅಂಡ್ ಸ್ಪೈನಲ್ ನರ್ವ್ಸ್, ಆಮೇಲೆ ಸಿಂಪ್ಯಾಥೆಟಿಕ್ ಅಂಡ್ ಪ್ಯಾರಾಸಿಂಪ್ಯಾಥೆಟಿಕ್ ಅಂತ ನೋಡ್ತೀವಿ. ಬ್ರೈನ್ ಈಸ್ ಎನ್ಕ್ಲೋಸ್ಡ್ ಇನ್ ಎ ಬೋನಿ ಸ್ಟ್ರಕ್ಚರ್ ಕಾಲ್ಡ್ ಬ್ರೈನ್ ಬಾಕ್ಸ್, ದಟ್ ಇಸ್ ಕ್ರೇನಿಯಂ. ಇಟ್ ಹ್ಯಾಸ್ 3 ಪಾರ್ಟ್ಸ್: ಫೋರ್ ಬ್ರೈನ್, ಮಿಡ್ ಬ್ರೈನ್, ಹ್ಯಾಂಡ್ ಬ್ರೈನ್. ಫೋರ್ ಬ್ರೈನ್, ಮಿಡ್ ಬ್ರೈನ್ ಮತ್ತೆ ಹ್ಯಾಂಡ್ ಬ್ರೈನ್. ಫೋರ್ ಬ್ರೈನ್ ಏನಿದೆ ಆಲ್ಫ್ಯಾಕ್ಟರಿ ಲೋಬ್ಸ್, ಆಮೇಲೆ ಪೇರ್ಡ್ ಸೆರೆಬ್ರಲ್ ಹೆಮಿಸ್ಪಿಯರ್ಸ್, ಆಮೇಲೆ ಅನ್ಪೇರ್ಡ್ ಡೈಎನ್ಸೆಫಲಾನ್ ಅನ್ನು ಒಳಗೊಂಡಿರುತ್ತೆ. ಮಿಡ್ ಬ್ರೈನ್ ಪೇರ್ ಆಫ್ ಆಪ್ಟಿಕ್ ಲೋಬ್ಸ್ ಅನ್ನು ಒಳಗೊಂಡಿರುತ್ತೆ. ಇನ್ನು ಹ್ಯಾಂಡ್ ಬ್ರೈನ್ ಇಟ್ ಕನ್ಸಿಸ್ಟ್ ಆಫ್ ಸೆರೆಬೆಲಮ್ ಅಂಡ್ ಮೆಡುಲಾ ಒಬ್ಲಾಂಗೇಟವನ್ನ ಒಳಗೊಂಡಿರುತ್ತೆ ಹ್ಯಾಂಡ್ ಬ್ರೈನ್. ಮೆಡುಲಾ ಒಬ್ಲಾಂಗೇಟ ಏನಿರುತ್ತೆ ದಟ್ ಪಾಸಸ್ ಔಟ್ ಥ್ರೂ ದ ಫೋರಾಮ್ ಅಂಡ್ ಮ್ಯಾಗ್ನಮ್ ಅಂಡ್ ಕಂಟಿನ್ಯೂಸ್ ಇಂಟು ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಏನಿರುತ್ತೆ ದಟ್ ಇಸ್ ಎನ್ಕ್ಲೋಸ್ಡ್ ಇನ್ ದ ವರ್ಟಿಬ್ರಲ್ ಕಾಲಮ್. There are 10 pairs of cranial nerves arising from the brain. Okay. ಇನ್ನು ಸೆನ್ಸರಿ ಆರ್ಗನ್ಸ್ ಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದ್ರೆ ಮೇನ್ ಸೆನ್ಸ್ ಆರ್ಗನ್ಸ್ ಆರ್ ಫಾರ್ ಟಚ್, ದಟ್ ಇಸ್ ಸೆನ್ಸರಿ ಪ್ಯಾಪಿಲಿ ಅಂತ ಹೇಳ್ತೀವಿ. ಟೇಸ್ಟ್ ಬಡ್ಸ್, ಸ್ಮೆಲ್, ನಾಸಲ್ ಎಪಿಥೀಲಿಯಂ. ವಿಷನ್ ಬಂದು ಐಸ್, ಹಿಯರ್ ಬಂದು ಟೆಂಪಾನಮ್. Eyes in a frog are a pair of spherical structure situated in the orbit in skull. There are simple eyes that is possessing only one unit. Ear is an organ of hearing as well as balancing ಅಂತ ಹೇಳ್ತೀವಿ, that is for equilibrium. ಇನ್ನು reproductive system both sexes are separate ಆಗಿರುತ್ತೆ. ಇದರಲ್ಲಿ ನಾವು ಮೇಲ್ reproductive system ಮತ್ತೆ ಫಿಮೇಲ್ reproductive system ಅನ್ನ ನೋಡ್ತಾ ಹೋಗೋಣ. Frog do male reproductive system, it consists of pair of testis. Testis is found adhered to the upper part of the kidneys by the double fold of peritoneum called mesorchium ಅಂತ ಹೇಳ್ತೀವಿ. From testis 10 to 12 vasa efferentia arise ಆಗುತ್ತೆ. They enter the kidneys on their side and open into Bidder's canal. ಆಮೇಲೆ communicate with the urogenital duct that comes out of kidneys and opens into the cloaca. ಕ್ಲೋಯೆಕಾ ಏನಿರುತ್ತೆ ಅದು ಸ್ಮಾಲ್ ಆಗಿರುತ್ತೆ ಮತ್ತೆ ಮೀಡಿಯಂ ಚೇಂಬರ್ ದಟ್ ಈಸ್ ಯೂಸ್ ಟು ಪಾಸ್ ಫೀಕಲ್ ಮ್ಯಾಟರ್, ಯೂರಿನ್ ಅಂಡ್ ಸ್ಪರ್ಮ್ಸ್ ಟು ದ ಎಕ್ಸ್ಟೀರಿಯರ್. ಇನ್ನು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಂದ್ಬಿಟ್ಟು ಇಟ್ ಇನ್ಕ್ಲೂಡ್ಸ್ ಪೇರ್ ಆಫ್ ಓವರಿ. ಎ ಪೇರ್ ಆಫ್ oviducts arising from the ovaries opens into cloaca separately. A mature female can lay ಏನಿಲ್ಲ ಅಂದ್ರೂ 2500 ಇಂದ 3000 ಓವಾ ಅಟ್ ಎ ಟೈಮ್, ಅಂದ್ರೆ ಒನ್ ಟೈಮ್ ಅಲ್ಲಿ ಏನಿಲ್ಲ ಅಂದ್ರೂ
2500 ಇಂದ 3000 ಅಷ್ಟು ಎಗ್ ಅನ್ನ ರಿಲೀಸ್ ಮಾಡುತ್ತೆ ಫೀಮೇಲ್ ಫ್ರಾಗ್. ಇನ್ನು ಫರ್ಟಿಲೈಸೇಷನ್ ಬಗ್ಗೆ ನೋಡ್ತಾ ಹೋದ್ರೆ ಇಟ್ ಈಸ್ ಎಕ್ಸ್ಟರ್ನಲ್ ಅಂಡ್ ಟೇಕ್ಸ್ ಪ್ಲೇಸ್ ಇನ್ ವಾಟರ್. ಮತ್ತೆ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್ ಇನ್ವಾಲ್ವ್ಸ್ ಎ ಲಾರ್ವಲ್ ಸ್ಟೇಜ್ ಕಾಲ್ಡ್ ಟ್ಯಾಡ್ಪೋಲ್ ಅಂತ ಹೇಳ್ತೀವಿ. ಟ್ಯಾಡ್ಪೋಲ್ ಅಂಡರ್ಗೋಸ್ ಮೆಟಾಮಾರ್ಫೋಸಿಸ್ ಟು ಫಾರ್ಮ್ ದ ಅಡಲ್ಟ್. ಇನ್ನು ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋದ್ರೆ ಕ್ಲೋಯಕಾದು ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಇಟ್ ಸರ್ವ್ಸ್ ಆಸ್ ದ ಎಕ್ಸಿಟ್ ಕ್ಯಾವಿಟಿ ಫಾರ್ ದ ಎಕ್ಸ್ಕ್ರೀಟರಿ, ಯುರಿನರಿ ಮತ್ತೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿರುತ್ತೆ ಅದಕ್ಕೆ ಎಕ್ಸಿಟ್ ಕ್ಯಾವಿಟಿ ಆಗಿ ಈ ಕ್ಲೋಯಕಾ ಕೆಲಸ ಮಾಡುತ್ತೆ. ಇನ್ನು ಮೇನ್ ರೋಲ್ ಆಫ್ ಫ್ಯಾಟ್ ಬಾಡೀಸ್ ಇನ್ ಫ್ರಾಗ್ ಬಂದು ನ್ಯೂಟ್ರಿಯನ್ ಸ್ಟೋರೇಜ್ ಮತ್ತೆ ಮೆಟಬಾಲಿಸಮ್. ಹೌ ಮೆನಿ ಓವಾ ಆರ್ ರಿಲೀಸ್ಡ್ ಅಟ್ ಎ ಟೈಮ್ ಬೈ ಫಿಮೇಲ್ ಫ್ರಾಗ್ ಅಂತ ಅಂದ್ರೆ ಈಗಿನ ನೋಡಿದ್ವಿ 2500 ಇಂದ 3000. ನೇಮ್ ದ ಹಿಯರಿಂಗ್ ಆರ್ಗನ್ ಆಫ್ ಫ್ರಾಗ್ ಬಂದ್ಬಿಟ್ಟು ದಟ್ ಇಸ್ ಟಿಂಪ್ಯಾನಮ್. ಇನ್ನು ಮೆಟಾಮಾರ್ಫೋಸಿಸ್ ಅಂತ ಹೇಳಿದ್ರೆ ಫಾರ್ಮೇಶನ್ ಆಫ್ ಯಂಗ್ ಒನ್ ಫ್ರಮ್ ಟ್ಯಾಡ್ಪೋಲ್ ಈಸ್ ಕಾಲ್ಡ್ ಆಸ್ ಮೆಟಾಮಾರ್ಫೋಸಿಸ್ ಅಂತ ಹೇಳ್ತೀವಿ. ಓಕೆ, ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಬ್ಲಡ್ ಇನ್ ಫ್ರಾಗ್ ಅಂತ ಹೇಳಿದ್ರೆ ಪ್ಲಾಸ್ಮಾ ಮತ್ತೆ ಸೆಲ್ಸ್. ಹೌ ಮೆನಿ ಡಿಜಿಟ್ಸ್ ಆರ್ ದೇರ್ ಇನ್ ಫೋರ್ ಲಿಂಬ್ ಅಂಡ್ ಹೈಂಡ್ ಲಿಂಬ್ ಆಫ್ ಫ್ರಾಗ್ ಅಂತ ಹೇಳಿದ್ರೆ ಹೈಂಡ್ ಲಿಂಬ್ ಬಂದು 5 ಡಿಜಿಟ್ಸ್ ಅನ್ನ ಒಳಗೊಂಡಿರುತ್ತೆ, ಫೋರ್ ಲಿಂಬ್ ಬಂದು 4 ಡಿಜಿಟ್ಸ್ ಅನ್ನ ಒಳಗೊಂಡಿರುತ್ತೆ. ಸೊ ಫೋರ್ ಲಿಂಬ್ 4 ಡಿಜಿಟ್ಸ್, ಹೈಂಡ್ ಲಿಂಬ್ 5 ಡಿಜಿಟ್ಸ್. ಇನ್ನು ವೈ ಡು ಅಲಿಮೆಂಟರಿ ಕೆನಲ್ಸ್ ಆರ್ ಶಾರ್ಟ್ ಅಂತ ಹೇಳಿದ್ರೆ ಬಿಕಾಸ್ ಫ್ರಾಕ್ಸ್ ಏನಿರುತ್ತೆ ಅವು ಕಾರ್ನಿವೋರಸ್ ಆಗಿರುತ್ತೆ, ಹೆನ್ಸ್ ದ ಲೆಂತ್ ಆಫ್ ಇಂಟೆಸ್ಟೈನ್ ಇಸ್ ರೆಡ್ಯೂಸ್ಡ್. ಓಕೆ, ಇನ್ನು ನೇಮ್ ದ ಮೇನ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಇನ್ ಫ್ರಾಕ್ಸ್. ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಬಂದು ಯೂರಿಯಾ ಆಗಿರುತ್ತೆ. ಹೌ ಮೆನಿ ಚೇಂಬರ್ಸ್ ಆರ್ ಪ್ರೆಸೆಂಟ್ ಇನ್ ಹಾರ್ಟ್ ಅಂದ್ರೆ 2 atria and 1 ventricle. ಓಕೆ, short answer type questions. In what parts body of frog can be categorized? In which stage larvae is present in frog life cycle? Body is divisible in head and trunk ಅಂತ ಹೇಳ್ತೀವಿ. Tail is present in larval stage, that is tadpole. ಇನ್ನು ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ರೆಸ್ಪಿರೇಷನ್ ಅಕ್ಕರ್ ಇನ್ ಫ್ರಾಗ್. ನೋಡಿ, ಕ್ಯೂಟೇನಿಯಸ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ವಾಟರ್ ಅಲ್ಲಿ ಸ್ಕಿನ್ ಆಕ್ಟ್ಸ್ ಆಸ್ ಅಕ್ವಾಟಿಕ್ ರೆಸ್ಪಿರೇಟರಿ ಸಿಸ್ಟಮ್. ಇನ್ನು ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ದ ವಾಟರ್ ಏನಿರುತ್ತೆ ದಟ್ ಇಸ್ ಎಕ್ಸ್ಚೇಂಜ್ಡ್ ಥ್ರೂ ದ ಸ್ಕಿನ್ ಬೈ ಡಿಫ್ಯೂಷನ್. ಪಲ್ಮನರಿ ರೆಸ್ಪಿರೇಷನ್ ಇನ್ ದೀಸ್ ಲಂಗ್ಸ್ ಆರ್ ಇನ್ವಾಲ್ವ್ಡ್. ಅಂದ್ರೆ ಪಲ್ಮನರಿ ರೆಸ್ಪಿರೇಷನ್ ಅಲ್ಲಿ ಲಂಗ್ಸ್ ಇನ್ವಾಲ್ವ್ ಆಗುತ್ತೆ. ಕ್ಯೂಟೇನಿಯಸ್ ರೆಸ್ಪಿರೇಷನ್ ಅಲ್ಲಿ ವಾಟರ್ ಅಲ್ಲಿ ಸ್ಕಿನ್ ಆಕ್ಟ್ಸ್ ಆಸ್ ಅಕ್ವಾಟಿಕ್ ರೆಸ್ಪಿರೇಟರಿ ಆರ್ಗನ್. ಹೌ ಕ್ಯಾನ್ ಯು ಐಡೆಂಟಿಫೈ ದ ಮೇಲ್ ಫ್ರಾಗ್ ಓನ್ಲಿ ವಿವಿಂಗ್ ದ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನು ಇಲ್ಲ, ಸಿಂಪಲ್. ಮೇಲ್ ಫ್ರಾಗು ಕಾಪ್ಯುಲೇಟರಿ ಪಾಡ್ ಆನ್ ದಿ ಫಸ್ಟ್ ಡಿಜಿಟ್ ಆಫ್ 4 limbs ಅಂಡ್ ವೋಕಲ್ ಸ್ಯಾಕ್ಸ್ ಅನ್ನ ಒಳಗೊಂಡಿರುತ್ತೆ. ಓಕೆ, ಅದ್ರ ಮೂಲಕ ನಾವು ಮೇಲ್ ಫ್ರಾಗ್ ಅನ್ನ ಈಸಿಯಾಗಿ ಕಂಡುಹಿಡಿಬಹುದು. ಯಾವ ತರ ಅಂದ್ರೆ ಅದು ಕಾಪ್ಯುಲೇಟರಿ ಪ್ಯಾಡ್ ಆನ್ ಫಸ್ಟ್ ಡಿಜಿಟ್ಸ್ ಆಫ್ ದಿ 4 limb ಅಂದ್ರೆ ಅವುಗಳ ಒಂದು ಫಸ್ಟ್ ಡಿಜಿಟ್ 4 limbs ಅಲ್ಲಿ ಕಾಪ್ಯುಲೇಟರಿ ಪ್ಯಾಡ್ ಅನ್ನ ಒಳಗೊಂಡಿರುತ್ತೆ ಆನ್ ದಿ ಫಸ್ಟ್ ಡಿಜಿಟ್ ಆಫ್ ಮೊದಲನೇ ಒಂದು ಬೆರಳು ಜೊತೆಗೆ ವೋಕಲ್ ಸ್ಯಾಕ್ಸ್ ಅನ್ನು ಒಳಗೊಂಡಿರುತ್ತೆ. ನೇಮ್ ದ ಪೈಲಮ್ ಅಂಡ್ ಕ್ಲಾಸ್ ಟು ದ ವಿಚ್ ಫ್ರಾಗ್ ಬಿಲಾಂಗ್ಸ್. ಆಲ್ಸೋ ಮೆನ್ಷನ್ ದ ಸೈಂಟಿಫಿಕ್ ನೇಮ್ ಫ್ರಾಗ್ ವಿಚ್ ಇಸ್ ವೆರಿ ಕಾಮನ್ ಇನ್ ಇಂಡಿಯಾ. ರಾನಾ ಟಿಗ್ರಿನಾ ಸ್ಪೀಶೀಸ್. ಆಮೇಲೆ ಇಟ್ ಬಿಲಾಂಗ್ಸ್ ಟು ದ ಪೈಲಮ್ ಕಾರ್ಡೇಟಾ, ಸಬ್ ಪೈಲಮ್ ಜ್ಞಾಥೋಸ್ಟೊಮ್ಯಾಟಾ ಅಂಡ್ ಕ್ಲಾಸ್ ಬಂದು ಆಂಫಿಬಿಯಾ. ನೇಮ್ ದ ಮೆಂಬ್ರೇನ್ ವಿಚ್ ಪ್ರೊಟೆಕ್ಟ್ಸ್ ದ ಐಸ್ ವೈಲ್ ದ ಫ್ರಾಗ್ ಈಸ್ ಇನ್ ವಾಟರ್ ಅಂತ ಹೇಳಿದ್ರೆ ದಟ್ ಇಸ್ ನಿಕ್ಟಿಟೇಟಿಂಗ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ ವೆಬ್ಬ್ ಡಿಜಿಟ್ಸ್ ಇನ್ ಫ್ರಾಗ್ ಅಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಇನ್ ಸ್ವಿಮ್ಮಿಂಗ್. ಇನ್ನು ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋದ್ರೆ ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸ್. ವೇರ್ ಈಸ್ ಬೈಲ್ ಸ್ಟೋರ್ಡ್ ಇನ್ ದ ಬಾಡಿ ಆಫ್ ಫ್ರಾಗ್ ಅಂತ ಹೇಳಿದ್ರೆ ಬೈಲ್ ಇಸ್ ಸ್ಟೋರ್ಡ್ ಇನ್ ಗಾಲ್ ಬ್ಲಾಡರ್ ಇನ್ ಫ್ರಾಗ್ಸ್. ವಿಚ್ ಆರ್ಗನ್ ಹೆಲ್ಪ್ಸ್ ಇನ್ ಕ್ಯಾಚಿಂಗ್ ದ ಪ್ರೇಸ್ ಅಂತ ಹೇಳಿದ್ರೆ ಟಂಗ್. ಓಕೆ, ಇನ್ನು ಡಿಸ್ಕ್ರೈಬ್ ದ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಸಿಸ್ಟಮ್ ಇನ್ ಫ್ರಾಗ್ ಅಂತ ಹೇಳಿದ್ದಾರೆ. ದ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, 9 ಬ್ರೈನ್ ಪ್ಲಸ್ ಸ್ಪೈನಲ್ ಕಾರ್ಡ್ ಮತ್ತೆ PNS that is cranial and spinal nerves. ಇನ್ನು 10 pairs of cranial nerves emerge out of the brain. The spinal cord is enclosed in the vertebral column. Different sense organs or sensory papillae, taste buds, eyes, and tympanum. Eyes in a frog or a pair of spherical structures situated in the orbit in skull. These are simple eyes ಅಂತ ಹೇಳ್ತೀವಿ, possessing only one unit. ಇನ್ನು ಗಿವಿಂಗ್ ಡಿಟೇಲ್ಡ್ ಅಕೌಂಟ್ ಆನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ಅಂತ ಹೇಳಿದ್ದಾರೆ. ಇಟ್ ಕನ್ಸಿಸ್ಟ್ ಆಫ್ ಪೇರ್ ಆಫ್ ಟೆಸ್ಟಿಸ್ ಅನ್ನ ಒಳಗೊಂಡಿರುತ್ತೆ ಅಂಡ್ ಟೆಸ್ಟಿಸ್ ಏನಿರುತ್ತಲ್ವ ದಟ್ ಇಸ್ ಅಟ್ಯಾಚ್ ಟು ದ ಅಪ್ಪರ್ ಪಾರ್ಟ್ ಆಫ್ ದ ಕಿಡ್ನೀಸ್ ವಿತ್ ದ ಹೆಲ್ಪ್ ಆಫ್ ಮೀಸಾರ್ಕಿಯಂ. ಇನ್ನು 10 to 12 vasa efferentia arise from each testis. They enter the kidneys on both side and open into the bladder's canal. Okay, Bidder's canal. Finally, it communicates with the urogenital duct that comes out of kidneys and opens into cloaca, and this is the cloaca. Okay, so ಇದಿಷ್ಟು ಆಗಿತ್ತು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ಓಕೆ, ಅದರಲ್ಲಿ ಫ್ರಾಗ್ ಅನ್ನ ಉದಾಹರಣೆಯಾಗಿ ಇಟ್ಕೊಂಡು ಇಲ್ಲಿ ಹೇಳಿರೋದು. ಓಕೆ,
ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸೆಲ್ ಮತ್ತೆ ಯೂನಿಟ್ ಆಫ್ ಅಂದ್ರೆ ಸೆಲ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ.